ಮಾಡ್ತೀರಾ ಇವತ್ತು ಇನ್ನೂ ನಾಳೆ? ಇಲ್ಲ. ಯಾಕಂದ್ರೆ 2 ದಿವಸ ಉಳಿದೈತಿ. ಇನ್ನೂ ಟೈಮ್ ಇದೆಲ್ಲ, ಇನ್ನೂ ಘೋಷಣೆ ಆದಮೇಲೆ 10 ದಿವಸ ಟೈಮ್ ಇದೆ, ಅಂದರೆ ಮಂತ್ 8ವರೆಗೆ ಟೈಮ್ ಇದೆ. ಯಾವುದು ಕ್ಲಿಯರ್ ಇದೆಲ್ಲ, ಈಗ 7 ಮಾಡಿದರೆ ಇನ್ನೂ ಒಂದು ರೌಂಡ್ ಆಗ್ಬೋದು ಸೋಮವಾರ. ಕೆಲವು ಎಲ್ಲ ಬೆಳಗಾವಿ ಎಲ್ಲ ಕೊನೆಯ ಹಂತವರೆಗೆ ಹೋಗೋದು, ಫಸ್ಟ್ 3ನೇ ಹಂತ 4ನೇ ಹಂತ. ಯಾಕಂತಂದ್ರೆ ನೀವು ಉಸ್ತುವಾರಿ ಇದ್ದಿದ್ದು ಬಿಜಾಪುರ ನಿನ್ನೆ ಕ್ಲಿಯರ್ ಆಗ್ಬಿಡ್ತು. ಮೊದಲು ನಾವು ಒಂದು ಸಿಂಗಲ್ ನೇಮ್ ಕೊಟ್ಟಿದ್ವಿ, ಅದು ತಮ್ಮ ತವರು ಜಿಲ್ಲೆ ಅಲ್ಲಿ ಮೊದಲೇ ಸಿಂಗಲ್ ನೇಮ್ ಇತ್ತು, ಸಿಂಗಲ್ ಕೊಟ್ಟಿದ್ರು, ಅದು ಹಂಗಾಗಿ ಬಿಜಾಪುರ ಕ್ಲಿಯರ್ ಆಯ್ತು. ಸೊ ನೋಡೋಣ, ಇನ್ನೂ ಒಂದು 10 ಡೇಸ್ ಬೇಕಾರೆ, ಇನ್ನೂ ತಕ್ಷಣ ಆಗೋಲ್ಲ. ಅದೇ ಗೆಲ್ಲೋ ಚಾನ್ಸ್ ಇದ್ರು ಯಾಕೆ ಇಷ್ಟು ಗೊಂದಲ ಆಗ್ತಿದೆ? ಎಲ್ಲ ಅಳದು ತೂಗಿ ಮಾಡಬೇಕಲ್ಲ ಒಂದೇ ಚಿಕ್ಕೋಡಿ ಪ್ರಿಯಾಂಕಾ ಮೇಡಮ್ ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರದ್ದೇನ ಚಿಕ್ಕೋಡಿಗೆ ಪ್ರಿಯಾಂಕಾ ಜಾರಕಿಹೊಳಿ ಅವ್ರದ್ದೇನ ಚರ್ಚೆ ನಡೀತಾ ಇದೆ. ಮೊದಲಿನ ಬೆಳಮಗಳೂರು ಚರ್ಚೆ ಆಗಿದೆ, ಈಗ ಕೂಡ ಚರ್ಚೆ ಆಗಿದೆ ಅಂತ ಆಗಿದೆ. ಇನ್ನೂ ಟೈಮೇ 10 ಡೇಸ್ ಬೇಕು. ಇನ್ನೊಂದು ಸುತ್ತಿನ ಎಲ್ಲ ಶಾಸಕರು ಕಾರ್ಯಕರ್ತರು ನಾವು ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ. ಸಿಎಂ ಮತ್ತು ರಾಜ್ಯಾಧ್ಯಕ್ಷರು ಪ್ರಿಯಾಂಕಾ ಅವ್ರನ್ನ ತಾವು ಚಿಕ್ಕೋಡಿಗೆ ನಿಲ್ಲಿಸಬೇಕು ಅನ್ನೋದೊಂದು ತಮ್ಮ ಮನವಿ ಮಾಡ್ಕೊಂಡಿದ್ದಾರಂತೆ. ಚಿಕ್ಕೋಡಿಯಲ್ಲಿ ಚರ್ಚೆ ಆಗಿದೆ, ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಚರ್ಚೆ ಆಗಿದೆ. ನಾವು ಅಂತಿಮವಾಗಿ ಮತ್ತೆ ವಾಪಸ್ ಹೇಳ್ತು ಅಂತ ಹೇಳಿದ್ರು ಅವ್ರು. ಮತ್ತೆ ಇನ್ನೊಂದು ಸುತ್ತಿನ ಚರ್ಚೆ ಮಾಡಿ ವಾಪಸ್ ಹೇಳ್ದು ಅಂತ ಹೇಳಿ. ಕೊನೆಯದಾಗಿ ಸ್ಪರ್ಧೆ ಮಾಡೋರ್ನು ಒಂದು ಅಭಿಪ್ರಾಯ ಕೇಳ್ಬೇಕಾಗುತ್ತೆ. ಹೌದು, ಕೇಳ್ಬೇಕಲ್ಲ. ಈಗ ನಾ ಹೇಳಿದ್ರು ನಿಲ್ದಿಲ್ಲ ಅದಕ್ಕೆ ಅದ್ ಹೇಳಿ ಕೇಳೋರು ಕೇಳ್ಬೇಕಾಯ್ತು, ಟೈಮ್ ಕೂಡ ಅಂತ ಹೇಳಿದ್ವಿ. ಚರ್ಚೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾರೆ. ಸೊ ಇನ್ನೊಂದು 10 ಡೇಸ್ ಆಗ್ಬೋದು ಫೈನಲ್. ಅಂದ್ರೆ ಒಪ್ಪಿಗೆ ಸೂಚಿಸಿದ್ರೆ ಸಚಿವರು ನಿಲ್ಲಲ್ಲ, ಸಚಿವರು ಮಕ್ಕಳು ನಿಲ್ತಾರೆ ಅನ್ನಂಗಾಯ್ತು. ನಿಲ್ಲಾರ್ದು ಇಂಪಾರ್ಟೆಂಟ್ ಅಲ್ಲ, ನಿಲ್ಲಾರ್ದು ಇಂಪಾರ್ಟೆಂಟು, ಕಾರ್ಯಕರ್ತ ಅಭಿಪ್ರಾಯ ಕೂಡ ಇಂಪಾರ್ಟೆಂಟು. ಎಲ್ಲ ಚರ್ಚೆ ಮಾಡಿ ಒಂದು 10 ಡೇಸ್ದಾಗ ಆದಷ್ಟು ಬೇಗ ಮುಗಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.